ನೋಡಿ ಬಂಧುಗಳೇ, ನಾನು ಹನುಮಂತಪ್ಪ ಅಲೆಕರು ನಮ್ಮ ಸೈನಿಕರು ಸೇರಿ ನಾವೊಂದು 8 ಜನ ಬಂದಿದ್ದೀವಿ ಇಲ್ಲಿ. ಇದು ಎಲ್ಲಿಯಪ್ಪ ಅಂತಂದ್ರೆ ಹಿರೇಡಂಕನಕಲ್ಲು ಗ್ರಾಮದಲ್ಲಿ ಒಂದು ಲೈನ್ ಪ್ರಾಬ್ಲಮ್ ಆಗಿ ಭಾಳ ತೊಂದರೆ ಆಗಿದೆ ಅಂತ. ಇದು ನಡಮನೆಯಲ್ಲಿ ಕಂಬ ಆಗಿದೆ. ಅವರು ಲೆಟ್ರ್ ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ PDO ಸಾಬ್ರಿಗೆ ಕೊಟ್ಟಿದ್ದಾರೆ, ಆಮೇಲೆ ಇವರಿಗೆ ಜೈ ಸಾಬ್ರಿಗೆ ಕೊಟ್ಟಿದ್ದಾರೆ. ಈ ಲೈನ್ ಏನೈತಲ್ಲ ಈ ಮನೆ ಒಳಗಾಗೈತಿ. ಈ ಲೈನ್ ಈ ಕಂಬ ಕಿತ್ತಿ ಹಾಕೋದಕ್ಕೆ ಏನೋ ದುಡ್ಡನ್ನು ಬೇಡಿಕೆ ಇಟ್ಟಿದ್ದಾರಂತೆ ಯಾರು ಜೈ ಸಾಹೇಬರು. ಹಾಗಾಗಿ ನಮ್ಮನ್ನು ಕರೆಸಿದ್ದಾರೆ. ನೋಡಮ್ಮ, ಇದನ್ನು ಅವರು ಗಮನಕ್ಕೆ ಇಡ್ತೀನಿ. ಮುಂದಿನ ದಿನದಲ್ಲಿ ಏನು ಮಾಡ್ತಾರಂತ ನೋಡೋಣ. ಅವರಿಗೆ ಕರೆ ತೊಗೊತೀನಿ, PDO ಸಾಬ್ರಿಗೆ ಆಗಲಿ ಜೈ ಸಾಬ್ರಿಗೆ ಆಗಲಿ ಕರೆ ತೊಗೊತೀನಿ, ನೋಡೋಣ. ಯಾಕಂದರೆ ಇಲ್ಲಿ ಭಾಳ ಅಪಾಯ ಐತಿ. ಏನಾದರೂ ಲೈನ್ ಕಟ್ಟಾಗಿ ಇಲ್ಲಿ ಬಿದ್ದರಪ್ಪ, ಏನಾರ ಲೈನ್ ಕಟ್ಟಾಗಿ ಅವ್ರ ಮೇಲೆ ಬಿತ್ತಪ್ಪ ಅಂದ್ರೆ ಅದಕ್ಕೆ ಪರಿಹಾರ ಯಾರು ಕೊಡಬೇಕು? ಸರ್ಕಾರದವರಲ್ಲ. ಸರ್ಕಾರದಂದರೆ ನಮ್ಮದು. ಆಮೇಲೆ ಇದು ಒಂದು ಏನಂತಂದರೆ, ಅವ್ರ ಗಮನಕ್ಕಿದ್ದ ಮೇಲೆ ಲೈನ್ ತೆಗಿಯಲ್ಲ ಅಂತಂದಮೇಲೆ ಅವರು ಲೆಟ್ರ್ ಕೊಟ್ಟಾರ, ಎಲ್ಲ ಲೆಟ್ರ್ ಮೂಲಕ ಎಲ್ಲ ಹೇಳಿದ್ದಾರೆ, ಕೇಳಿದ್ದಾರೆ. ಮಾಡೋಕ್ಕೆ ಏನಾಗೈತಿ ಇವ್ರು ಏನು ಕೆಲಸ ಮಾಡೋದು? ಗ್ರಾಮ ಪಂಚಾಯತಿ ಒಳಗೆ PDOಗಳು ಏನು ಮಾಡೋದು, ಜೈಗಳು ಏನು ಮಾಡೋದು? ಮತ್ತು ಆಟ ಕಂಬ ಕಿತ್ತಾಕಕ್ಕೆ ಮತ್ತು ಅವರು ದುಡ್ಡಿನ ಬೇಡಿಕೆ ಇಟ್ಟಿದ್ದಾರಂತೆ. ನೋಡಮ್ಮ ಮುಂದೆ ಏನು ಮಾಡ್ತಾರಂತ ಕೇಳ್ತೀನಿ. ಬಾಪಿಲಿ ಏನು ಹೇಳಿದ್ರು? ಕಂಬ ಕಿತ್ತಾಗ ಅವ್ರು ರೊಕ್ಕ ಕೊಡ್ಬೇಕು, ಮತ್ತು ಲೈನ್ ಕಡಿಮೆ ನೀವೇ ಕೊಡಿಸ್ಬೇಕಂತ ಹೇಳಿದ್ರು. ಈ ಕಡೆ ಬರ್ರಿ, ಹಿಡ್ಕಪ್ಪಿ ಅಷ್ಟೇ ಹಿಡ್ಕಲ್ಲ. ಏನು ಹೇಳಿದ್ರು? ಬಾಯ್ ಕಟ್ ಮಾಡಿ ನೋಡಿ. ಇವರೇ ನರಸಿಂಹ ಅಂತೇಳಿ, ಇವ್ರದ್ದೇ ಸಮಸ್ಯೆ ಇರೋದು. ಏನಿಲ್ಲ, ಸ್ವಲ್ಪ ಆ ಲೈನ್ ತೆಗೆದು ಇಲ್ಲ ಲೈನ್ ಕಟ್ ಮಾಡಿ ಕಡೆಗೆ ತೆಗಿಬೋದು. ಇಲ್ಲ ಅಂತಂದರೆ ಆ ಕಂಬ ಕಿತ್ತಿ ಈ ಕಡೆ ಎಲ್ಲಾರ ಹಾಕ್ಬೋದು, ಇಲ್ಲ ಬಿಡ್ಬೋದು. ಇದನ್ನು ಚೇಂಜ್ ಮಾಡೋದಕ್ಕೆ ದುಡ್ಡು ಬೇಡಿಕೆ ಇಟ್ಟಿದ್ದಾರಂತೆ ಯಾರು ಈ ಲೈನ್ ಈ KB ಜೈಗಳು. ಕಂಬ ಕಿತ್ತಾಕದೆಲ್ಲ ನಮ್ಮದೇ ಖರ್ಚು ಅಂತ ಹೇಳಿದ್ರಿ. ವೈರ್ ಕಡಿಮೆ ನಾನೇ ಕೊಡಿಸ್ಬೇಕಂತ ಅದಕ್ಕೆ ವೈರಕ್ಕೆ ಏನಂದ್ರೆ ವೈರ್ ಅದಕ್ಕೆ ಬೇರೆ ಕಡೆ ಕಿತ್ತಾಕ್ತಾರ. ವೈರಕ್ಕೆ ಅದ್ರ ಚಾರ್ಜಸ್ ನಾನೇ ಕೊಡ್ಬೇಕಂತ, ವೈರ್ ಕಡಿಮೆ ನಾನೇ ಕೊಡ್ಬೇಕಂತ, ನನ್ನ ದುಡ್ಡಲ್ಲೇ ಕೊಡ್ಬೇಕಂತ. ನಾವೇನಂದ್ರೆ ನಮ್ದು ಅರ್ಧ ಕೊಡ್ತು ಕಿತ್ತಾಕಿದ್ದು. ಆಮೇಲೆ ಆ ಕಡೆ ಇಸ್ಕರ್ ಅಂದ್ರೆ ಎಲ್ಲ ಓಟ್ ನೀನೇ ಕೊಡಂಗಿದ್ದು, ಕಿತ್ತಲಿಕ್ಕೆ ಕೊಡಂಗಿಲ್ಲ ಅಂತ ಹೇಳಿದ್ರು. ಒಪ್ಪಿಗೆ ಅಂತೀನಿ. ಈಗಂತೂ ಇದು ಸಾರ್ವಜನಿಕರಿಗೆಲ್ಲ ಪ್ರಾಬ್ಲಮ್ ಐತಿ, ನಿಮಗೆ ಪ್ರಾಬ್ಲಮ್ ಐತಿ. ಇದೇನೋ ನಮ್ಮ ಕೆಳಗೆ ಹರಿದು ಬಿತ್ತಂದ್ರೆ ಬಗನ ನಿಮ್ಮ ಮೇಲೆ ಲೈನ್ ಹರಿದು ಬಿತ್ತಂದ್ರೆ ನಿನಗೆ ಪರಿಹಾರ ಕೊಡ್ತಾರ. ಸರಿ, ಎಷ್ಟು ಕೊಡ್ತಾರ? ಒಂದು 10 ಲಕ್ಷ 20 ಲಕ್ಷ ಆಗ್ಬೋದು, ಎಷ್ಟಾರ ಆಗ್ಬೋದು. ಅದು ಯಾರಪ್ಪ ದುಡ್ಡು ಪರಿಹಾರ ಕೊಡೋದು? ನಮ್ಮ ಸರ್ಕಾರದಲ್ಲ. ಮತ್ತೆ ಅದು ಸ್ವಲ್ಪ ಎಚ್ಚೆತ್ಕೊಂಡು ಈ ಥರ ಹೇಳಿದ್ರೆ ಮಾಡಂತ ಹೇಳಿದ್ರಿ, ಮಾಡ್ಬೇಕಿಲ್ಲ. ಜಾಸ್ತಿ ಹೇಳ್ಬೇಕು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಒಂದೇಳ ನಿಮ್ಮ ಜೀವನ ಹೋದ್ರೆ ಜೀವನ ಕೊಡ್ತಾರ ಅವ್ರ ಅಧಿಕಾರಿಗಳು. ಅದನ್ನ ಕೇಳಿದ್ರು ಅವ್ರಿಗೆ, ನಾ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ನಿನ್ನ ಮೇಲೆ ಅಂತ ಹೇಳಿದ್ರು. ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಮೇಲೆ ಮಾಡ್ತಾರೆ. ಯಾರಂದ್ರು? ಜೈ ಎಸ್ ಅವರು ಮಲ್ಲಿಕಾರ್ಜುನ್ ಅಂದ್ರೆ ನವಲಿ ಜೈ ಅವ್ರೆ. ಆಮೇಲೆ ಇದು ಲೈನು ಈ ತರ ಇದಾಗೈತಲ್ಲ, ಈಗ ಬಗನ ನಿಮ್ಮ ಮೇಲೆ ಬಿತ್ತಂದ್ರ ಪರಿಹಾರ ಕೊಡಬಹುದು. ಆದ್ರೆ ನಿಮ್ ಜೀವನ ಕೊಡಕ್ಕಾಗಲ್ಲ. ಅದನ್ನ ಹೇಳಕತ್ತೀವಿ. ಸ್ವಲ್ಪ ಅವ್ರು ಎಚ್ಚೆತ್ಕೊಂಡ್ಲಿ. ನಮ್ಗೆ ತಿಂಗಳಿಂದ ಫೋನ್ ಮಾಡಕತ್ತೀವಿ. ಸಾರ್ವಜನಿಕರು ಕುಂದುಕೊರತೆಗಳು